ಅಬಾಬಾಬಾಬಾಬಾಬಾಬಾ ಒಂದ್ ಕಡೆ ಹತ್ಕೊಂಡ್ಬಿಟ್ಟೈತೆ ಸೋಷಿಯಲ್ ಮೀಡಿಯಾ ಪೃಥ್ವಿ ಶಾ ಕಳೆದೋಗ್ಬಿಟ್ಟಿದ್ರು ಪೃಥ್ವಿ ಶಾ. ಸೊ ಈ ಥರನೇ ಟ್ರೆಂಡ್ ಆಗಬೇಕಿತ್ತು ಅಂತ ಕಾಣಿಸುತ್ತೆ. ಏನು ಗುರು ಇದು ಟ್ರೆಂಡಿಂಗು ಸ್ಟಾರ್ಟ್ ಆಗಿರೋದು ರೀಸೆಂಟಾಗೆ ಗೊತ್ತಿರೋದು ನಿಮಗೆ. ನಿಶ್ಚಿತಾರ್ಥನೂ ಕೂಡ ಆಗಿತ್ತು. ಸೊ ಫಿಯಾನ್ಸಿ ಅದು ಇದು ಅಂತೆಲ್ಲ ಜೋರಾಗಿ ಓಡಾಡ್ತಾ ಇದ್ರು ರೊಚ್ಚಿಗೆದ್ಬಿಟ್ಟು ಪೃಥ್ವಿ ಶಾ. ನನಗಿನ್ನ ಚಿಕ್ಕವ್ರೇ ಆಗ್ಲೇ ಲವ್ ಮದುವೆ ಗಿದ್ವೆ ಎಲ್ಲ ಐತೈತೆ ಜೋರಾಗೆ ಆಗಲಿ, ಇಲ್ಲ ಬೇಡ ಅಂತ ಹೇಳೋದಿಲ್ಲ, ಬೇಡ ಅನ್ನೋಕೆ ನಾನೇ ಒಂದು ಗುರು. ಸೊ ಈಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಏನೋ ಅವರ ರಿಲೇಷನ್ಶಿಪ್ಪಲ್ಲಿ ಏನೋ ಬಿರುಕು ಕಾಣಿಸಿದೆ ಅದು ಇದು ಅನ್ನೋ ಥರ ಎಲ್ಲ ಅಪ್ಡೇಟ್ಗಳು ಬರ್ತಿದೆ. ನೋಡಿದ್ರು ಅಂತ ಅಂದ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಪೃಥ್ವಿ ಶಾ ಚೀಟ್ ಮಾಡ್ಬಿಟ್ರಾ ಅಂತ ಇವಾಗ. ಸೊ ಆಕೃತಿ ಅಗ್ರವಾಲ್ ಏನಿದ್ದಾರೆ, ಸೊ ಇವರು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಆ್ಯಂಡ್ ಪಟ್ಟನಾಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಕಿದ ತಕ್ಷಣ ಆಲ್ಮೋಸ್ಟ್ ಒಂದು ಸ್ವಲ್ಪ ಗೊತ್ತಾದ ಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವ್ರು ಹೇಳಿರೋದು ಏನು ಅಂತಂದರೆ ಹಾಕೊಂಡಿರೋದು, ಐ ಗಾಟ್ ಚೀಟೆಡ್ ಸೋ ಮೆನಿ ಟೈಮ್ಸ್ yet I never said a word, still I can't believe that after taking one step ahead ಅಂತ ಹಾಕೊಂಡಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಟ್ರೂ, ಎವ್ರಿ ರೂಮರ್ಸ್ ಇಸ್ ಟ್ರೂ, ವಾಟ್ ಯು ಸಿ ಆನ್ ಸೋಷಿಯಲ್ ಮೀಡಿಯಾ ಅಬೌಟ್ ಹಿಮ್. ಸೊ ಈ ಥರ ಹಾಕೊಂಡಿದ್ದಾರೆ ಮಗ. ಸೊ ಇದು ಏನು ಹೇಳುತ್ತೆ? ಸೊ ಇದು ಪೃಥ್ವಿ ಶಾ ಬಗ್ಗೆ ಹೇಳುತ್ತಾ ಅಥವಾ ಬೇರೆ ಇನ್ನೇನಾದರೂ ಹೇಳುತ್ತಾ? ಸೊ ಹೆಂಗೆ ಸೋಷಿಯಲ್ ಮೀಡಿಯಾ ಬಸ್ ಹೆಂಗೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಅಂತಂದರೆ, ಸೊ ಇವರಿಬ್ಬರು ಒಡವಾಗ್ಬಿಟ್ಟಿದೆ, ಇವರಿಬ್ರು ಸಪ್ರೇಟ್ ಆಗ್ತಿದ್ದಾರೆ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ನೋಡಿದೆ. ಒಂದಿನದಿಂದನೇ ಇವರು ಪೋಸ್ಟ್ನ ಹಾಕೊಂಡಿದ್ದಾರೆ. ಸೊ ಖುಷಿಯಾಗೇ ಹಾಕೊಂಡಿದ್ದಾರೆ ಪೋಸ್ಟ್ನ. ಸಾಲ್ ಆಫ್ ಎಲ್ಲ ಈ ಥರ ಒಂದು ಪೋಸ್ಟ್ನ ಹಾಕಿರೋದ್ರಿಂದ ಸೊ ಇದು ಒಂದು ಸ್ಟೆಪ್ನ ಮುಂದೆ ತೊಗೊಂಡಾದ್ಮೇಲೆ ಅಂದರೆ ನಿಶ್ಚಿತಾರ್ಥ ಆಗಾದ್ಮೇಲೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡ್ಲ. ಮೆನಿ ಟೈಮ್ಸ್ ನಾನು ಚೀಟ್ ಆಗೋಗ್ಬಿಟ್ಟೆ ನಾನು. ಅಂದರೆ ಇವ್ರ ರಿಲೇಷನ್ಶಿಪ್ ವಿಚಾರದಲ್ಲಿ ಚೀಟ್ ಆಗಿದ್ದಾರಾ ಅಥವಾ ಬೇರೆ ಯಾವ ವಿಚಾರದಲ್ಲಿ ಚೀಟ್ ಆಗಿದ್ದಾರೆ ಅಂತ ಅವ್ರು ಏನು ಹೇಳ್ಕೊಂಡಿಲ್ಲ. ಅಲ್ಲಿ ಪೃಥ್ವಿ ಶಾನೇ ಚೀಟ್ ಮಾಡಿಬಿಟ್ರು, ರಿಲೇಷನ್ಶಿಪ್ಪಲ್ಲೇ ಚೀಟ್ ಆಗೋಗ್ಬಿಡ್ತು ನನಗೆ, ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಏನು ಹೇಳ್ಕೊಂಡಿಲ್ಲ. ಆ್ಯಂಡ್ ಇವಾಗ ನಾನು ಹೋಗಿ ನೋಡಿದೆ, ಅವರಿಬ್ಬರು ಒಬ್ಬರನ್ನೊಬ್ಬರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದು ಜಸ್ಟ್ ಒಂಥರ ಒಂದು ಕ್ರೀಪಿ ಪೋಸ್ಟ್ ಅಂತ ಹೇಳಬೇಕು. ಸೊ ಎಲ್ಲೆಲ್ಲ ಏನೇನೋ ಅರ್ಥ ಕೊಡುತ್ತೆ ಗುರು. ಇದು ಡೀಟೇಲಾಗಿ ಹೇಳ್ಬೇಕಪ್ಪ, ಶಾ ಇವರು ಚೀಟ್ ಮಾಡಿಬಿಟ್ರು ನನಗೆ, ಹೆಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ. ಸೊ ಇದರಲ್ಲಿ ಏನು ಕ್ಲಾರಿಟಿ ಇಲ್ಲ. ಇದರಲ್ಲಿ ಇವಾಗ ಏನು ಕೊಟ್ಟಿದ್ರೆ ಇನ್ಫಾರ್ಮೇಷನ್, ಇದರಲ್ಲಿ ಕ್ಲಾರಿಟಿ ಇಲ್ಲ. ಸೊ ಪೃಥ್ವಿ ಶಾ ಮೆನಿ ಟೈಮ್ಸ್ ಚೀಟ್ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತಾರೆ. ಪೃಥ್ವಿ ಶಾನ ಹೆಸರು ಇವಾಗ ಹಾಳಾಗ್ತಾ ಇದೆ. ಸೊ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗ್ಬಿಡ್ತು, ಇಷ್ಟೇ ಆಗ್ಬಿಡ್ತು ಅನ್ನೋ ಸಾಕು, ಅಷ್ಟಾಗೋಗ್ಬಿಟ್ಟಿದೆ ಅನ್ನೋ. ಸೊ ಅವ್ರು ಡಿಲೀಟ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಸ್ಟೋರಿನ. ಸೊ ಡಿಲೀಟ್ ಏನಕ್ಕೆ ಮಾಡ್ಕೊಂಡ್ರು ಅನ್ನೋದು ಕೂಡ ಗೊತ್ತಿಲ್ಲ. ಆ್ಯಂಡ್ ಒಬ್ಬರನ್ನೊಬ್ರು ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಏನು ಅರ್ಥ ಕೊಡುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಏನಾದ್ರು ಇನ್ ಕೇಸ್ ಏನಾದ್ರು ಆ ಥರ ಆಗಿತ್ತು ಅಂತಂದರೆ ಇವ್ರು ಅನ್ಫಾಲೋ ಹೊಡಿಬೇಕಾಗಿತ್ತು ಅಲ್ವಾ? ಸೊ ಅನ್ಫಾಲೋನೂ ಹೊಡೆದಿದ್ರು, ಫಾಲೋನೂ ಮಾಡ್ತಾ ಇದ್ದಾರೆ ಅನ್ನೋ ಥರ ರಿಪೋರ್ಟ್ಸ್ ಬರ್ತಾ ಇದೆ. ಬಿಡೋಗೋರು ಅವ್ರದ್ದು ಏನಕ್ಕೆ ನಿನಗೆ, ನಿಂದೇ ಆರಿಸ್ಕೊಂಡು ತೋರಿಸ್ಕೊಳ್ಳೋಷ್ಟಿರ್ತದೆ. ನೀನು ಬೇರೆ ರಿಲೇಷನ್ಶಿಪ್ ಹೋಗ್ಬಿಟ್ಟು ಕಡ್ಡಿ ಆಟಾಡ್ತಿದ್ಯಾ? ಇಲ್ಲ ಆಗಿರು ಪೃಥ್ವಿ ಶಾ ಪಾಪ ಏನೋ ಪೃಥ್ವಿ ಶಾ ಬಗ್ಗೆ ಸಿಕ್ಕಾಪಟ್ಟೆ ಟ್ರೆಂಡಿಗೆ ಹೋಗ್ಬಿಟ್ರಲ್ಲ ಒಂದೇ ಸಮ. ಹಂಗೆ ಇವರು ಕ್ರಿಕೆಟಲ್ಲಿ ಟ್ರೆಂಡ್ ಹೋಗೋದಕ್ಕಿಂತ ಇವಾಗ ರಿಲೇಷನ್ಶಿಪ್ಪಲ್ಲಿ ಟ್ರೆಂಡಿಂಗ್ ಅಲ್ಲ ಜಾಸ್ತಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಲ್ಲಿ ಇಲ್ಲಿ ಎಲ್ಲ ವೈರಲ್ ಆಗ್ತಾ ಇತ್ತು. ಇವ್ರ ಜೊತೆಗೆ ನಡ್ಕೊಂಡು ಹೋಗೋದೇನು ಕೇಳ್ತೀರಾ, ಕಾರ್ ಒಳಗಡೆ ಕರ್ಕೊಳ್ಳೋದೇನು ಕೇಳ್ತೀರಾ, ಈಚೆ ಕಡೆ ಕರ್ಕೊಬರೋದೇನು ಕೇಳ್ತೀರಾ, ಅಲ್ಲಿ ಕರ್ಕೊಂಡು ಹೋಗೋದೇನು ಕೇಳ್ತೀರಾ, ಇಲ್ಲಿ ಕರ್ಕೊಂಡು ಹೋಗೋದೇನು ಕೇಳ್ತೀರಾ. ಕ್ರಿಕೆಟ್ಗಿಂತ ಇದೇ ಆಗೋಗ್ಬಿಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಂಥದ್ದು. ಸೊ ಅದಕ್ಕೋಸ್ಕರ ಮಾತಾಡಬೇಕಾಗಿತ್ತು. ಅಂದರೆ ಕ್ಲಾರಿಟಿ ಇಲ್ಲ ಗುರು. ಅವ್ರು ಚೀಟ್ ಮಾಡಿರೋದಕ್ಕೆ ಇವರೇನು ಡೀಟೇಲ್ ಆಗಿ ಅವ್ರ ಬಗ್ಗೆ ಪೃಥ್ವಿ ಶಾ ಬಗ್ಗೆನೇ ಹೇಳ್ತಿದ್ದಾರೆ ಅಂತಿಲ್ಲ, ಅಥವಾ ರಿಲೇಷನ್ಶಿಪ್ ಬಗ್ಗೆನೇ ಹೇಳ್ತಿದ್ದಾರೆ ಅಂತಿಲ್ಲ. ಚೀಟ್ ಯಾವ್ದಾರ ಬೇಕಾದ್ರೂ ಆಗ್ಬೋದು. ಚೀಟು ಯಾರು ಬೇಕಾದ್ರೂ ಫ್ರಾಡ್ ಮಾಡ್ಬೋದು, ದುಡ್ಡು ಹಾಕಿಸ್ಕೊಂಡು ಫ್ರಾಡ್ ಮಾಡ್ಬೋದು, ದುಡ್ಡು ಹಾಕಿಸ್ಕೊಂಡು ಚೀಟ್ ಮಾಡ್ಬೋದು, ಬೇಜಾನ್ ಚೀಟ್ ಮಾಡ್ಬೋದು, ಫ್ಯಾಮಿಲಿಯವ್ರು ಚೀಟ್ ಮಾಡ್ಬೋದು. ಬರೀ ರಿಲೇಷನ್ಶಿಪ್ಪಲ್ಲಿ ಈ ಬಾಯ್ ಫ್ರೆಂಡೇ ಚೀಟ್ ಮಾಡಬೇಕು ಅಥವಾ ಫಿಯಾನ್ಸಿನೇ ಚೀಟ್ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ಕ್ಲಾರಿಟಿ ಕೊಟ್ಟಿಲ್ಲ ಅಲ್ಲಿ. ನೋಡೋಣ, ಕ್ಲಾರಿಟಿ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಶ್ಚಿತಾರ್ಥ ಆಗಿದೆ, 3 ತಿಂಗಳಾಗಿದೆ ನಿಶ್ಚಿತಾರ್ಥ ಆಗ್ಬಿಟ್ಟು. ಸೊ ಪ್ರಾಬಬ್ಲಿ ಆ ವಿಚಾರ ಅಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಒಬ್ರನ್ನೊಬ್ರು ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಚೆನ್ನಾಗಿರ್ತಾರೆ ಅಂತ ಅನ್ಕೊತೀನಿ.